ಹಲೋ ಹಾಯ್ ಪ್ರೀತಿಯ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ SSLCಯ ಭಾಗ 1ರ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಯ 6 ಸಾರ್ವಜನಿಕ ಆಡಳಿತದ ಒಂದು ಪರಿಚಯ ಅಂತೇಳಿ ಕೇಸಿ ಆ ಒಂದು ಅಧ್ಯಾಯದಲ್ಲಿ ಬರ್ತಿರುವಂಥ ಬಹುಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ವಿಶೇಷವಾಗಿ ಪ್ರಾರಂಭವಾದದ್ದು ಎಲ್ಲಿ ಅಂತೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಆಯ್ಕೆ ಭಾರತದಲ್ಲಿ, ಬಿ ಆಯ್ಕೆ ಇಂಗ್ಲೆಂಡ್ನಲ್ಲಿ, ಸಿ ಆಯ್ಕೆ ರಷ್ಯಾದಲ್ಲಿ, ಡಿ ಆಯ್ಕೆ ಅಮೇರಿಕಾದಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಡಿ, ಅಮೇರಿಕಾದಲ್ಲಿ. ಸರಿಯಾದಂಥ ಉತ್ತರ ಡಿ. ಪ್ರಶ್ನೆ ಸಂಖ್ಯೆ 2, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಯಾರನ್ನು ಕರೀಬೇಕು? ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಆಯ್ಕೆ ಲೂಥರ್ ಗುಲಿಕ್, ಬಿ ಆಯ್ಕೆ ವುಡ್ರೋ ವಿಲ್ಸನ್, ಸಿ ಆಯ್ಕೆ ಅಲೆಕ್ಸಾಂಡರ್ ಹ್ಯಾಮಿಲ್, ಮೂರನೇ ಆಯ್ಕೆ ಹರ್ಬರ್ಟ್ ಎ ಸೈಮನ್. ಇದಕ್ಕೆ ಸರಿಯಾದಂಥ ಆಯ್ಕೆ ಬಿ, ಸರಿಯಾದಂಥ ಉತ್ತರ ವುಡ್ರೋ ವಿಲ್ಸನ್. ಸರಿಯಾದಂಥ ಉತ್ತರ ವುಡ್ರೋ ವಿಲ್ಸನ್. ಪ್ರಶ್ನೆ ಸಂಖ್ಯೆ 3, 1812ರಲ್ಲಿ ಸಾರ್ವಜನಿಕ ಆಡಳಿತದ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದವರು ಯಾರು ಅಂತೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಎ ಲೂಥರ್ ಗುಲಿಕ್, ಬಿ ವುಡ್ರೋ ವಿಲ್ಸನ್, ಸಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಡಿ ಹರ್ಬರ್ಟ್ ಎ ಸೈಮನ್. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 3, ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 4, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕುರಿತಂತೆ ಪೋಸ್ಟ್ಕಾರ್ಡ್ ದೃಷ್ಟಿಕೋನವನ್ನು ಪ್ರತಿಪಾದಿಸಿದವರು ಯಾರು ಅಂತೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಲೂಥರ್ ಗುಲಿಕ್, ಬಿ ಆಯ್ಕೆ ವುಡ್ರೋ ವಿಲ್ಸನ್, ಸಿ ಆಯ್ಕೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಡಿ ಆಯ್ಕೆ ಹರ್ಬರ್ಟ್ ಎ ಸೈಮನ್. ಇದಕ್ಕೆ ಸರಿಯಾದಂಥ ಆಯ್ಕೆ ಎ, ಲೂಥರ್ ಗುಲಿಕ್. ಸರಿಯಾದಂಥ ಆಯ್ಕೆ ಎ. ಪ್ರಶ್ನೆ ಸಂಖ್ಯೆ 5, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಡ್ಯಾಡ್ಯಾಸ್ ನೇಮಕ ಮಾಡುತ್ತಾರೆ ಅಂತೇಳಿ ಕೇಸಿ ಆಯ್ಕೆಗಳು ನೋಡ್ತಾ ಬರೋಣ. ಮೊದಲನೇದು ರಾಷ್ಟ್ರಾಧ್ಯಕ್ಷರು, ಬಿ ಇದು ಪ್ರಧಾನಮಂತ್ರಿಗಳು, ಸಿ ಆಯ್ಕೆ ಸಂಸತ್ತು, ಡಿ ಆಯ್ಕೆ ರಾಜ್ಯಪಾಲರು. ಇದಕ್ಕೆ ಸರಿಯಾದಂಥ ಉತ್ತರ ಎ, ರಾಷ್ಟ್ರದ ಅಧ್ಯಕ್ಷರು. ಪ್ರಶ್ನೆ ಸಂಖ್ಯೆ 6, ಕೇಂದ್ರ ಸರ್ಕಾರಕ್ಕೆ ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನು ರಕ್ಷಿಸುವ ಹೊಣೆಗಾರಿಕೆ ನೀಡಿರುವಂಥ ಸಂವಿಧಾನದ ವಿಧಿ ಯಾವುದು ಅಂತೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಎ ಆಯ್ಕೆ 315, ಬಿ ಆಯ್ಕೆ 355, ಸಿ ಆಯ್ಕೆ 356, ಡಿ ಆಯ್ಕೆ 376. ಇದಕ್ಕೆ ಸರಿಯಾದಂಥ ಆಯ್ಕೆ ಬಿ, 355 ಸರಿಯಾದಂಥ ಆಯ್ಕೆ. ಪ್ರಶ್ನೆ ಸಂಖ್ಯೆ 7, ದೇಶದ ಯಾವುದೇ ಭಾಗ ನೈಸರ್ಗಿಕ ವಿಕೋಪಗಳಿಗೆ ಒಳಗಾದಾಗ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವುದು ಯಾವುದು ಅಂಥೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಬಿ ಆಯ್ಕೆ ಗಡಿ ಭದ್ರತಾ ಪಡೆ, ಸಿ ಆಯ್ಕೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಡಿ ಆಯ್ಕೆ ರೈಲ್ವೆ ರಕ್ಷಣಾ ಪಡೆ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಎ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಎ. ಪ್ರಶ್ನೆ ಸಂಖ್ಯೆ 8, ಸಂವಿಧಾನದ ಡ್ಯಾಡ್ಯಾಸ್ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುತ್ತದೆ ಅಂತೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ 310, ಬಿ ಆಯ್ಕೆ 315, ಸಿ ಆಯ್ಕೆ 320, ಡಿ ಆಯ್ಕೆ 325. ಇದಕ್ಕೆ ಸರಿಯಾದಂಥ ಆಯ್ಕೆ 2, ಬಿ 315. ಸರಿಯಾದಂಥ ಉತ್ತರ 315.
ಪ್ರಶ್ನೆ ಸಂಖ್ಯೆ 9, ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಎ ಮೈಸೂರು, ಬಿ ಬೆಳಗಾವಿ, ಸಿ ಬೆಂಗಳೂರು, ಡಿ ಕಲಬುರಗಿ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಸಿ ಬೆಂಗಳೂರು. ಸರಿಯಾದಂಥ ಉತ್ತರ ಬೆಂಗಳೂರು. UPSC ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹಾಗಾಗಿ KPSC ಕೇಂದ್ರ ಕಚೇರಿ ಇರುವಂಥದ್ದು ಬೆಂಗಳೂರಿನಲ್ಲಿ. ಪ್ರಶ್ನೆ ಸಂಖ್ಯೆ 10, ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರು ಅಂತೇಳಿ ಕೇಸಿ ಆಯ್ಕೆಗಳನ್ನು ನೋಡ್ತಾ ಬರೋಣ. ಮೊದಲನೇ ಆಯ್ಕೆ ಪೊಲೀಸ್ ಮಹಾನಿರ್ದೇಶಕರು, ಎರಡನೇ ಆಯ್ಕೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಮೂರನೇ ಆಯ್ಕೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ನಾಲ್ಕನೇ ಆಯ್ಕೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇದಕ್ಕೆ ಸರಿಯಾದಂಥ ಆಯ್ಕೆ ಉತ್ತರ 1 ಎ ಆಯ್ಕೆ ಪೊಲೀಸ್ ಮಹಾನಿರ್ದೇಶಕರು. ಇದಕ್ಕೆ ಸರಿಯಾದಂಥ ಉತ್ತರ ಪೊಲೀಸ್ ಮಹಾನಿರ್ದೇಶಕರು ಸರಿಯಾದಂಥ ಉತ್ತರ. ಪ್ರೀತಿಯ ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ 10 ಬಹುಆಯ್ಕೆ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ದೇವೆ. ಹೀಗೆ ನಿರಂತರ ಅಧ್ಯಾಯಗಳ ವಿಡಿಯೋಗಳು ಬರ್ತಾ ಇರ್ತವೆ. ಅದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಬಾಯ್. ಧನ್ಯವಾದಗಳು.